ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಘಟಕನಬೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪೂಜ್ಯ ನಾಗರಾರ ರಮೇಶ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹೊಸಕೋಟೆ ತಾಲೂಕಿನ ಪೂಜ್ಯ ನಾಗರಾರ ಗ್ರಾಮದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಸೇರಿದಂತೆ ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡ್ರು. ಗ್ರಾಮದಲ್ಲಿ ಸಂಜೆ ನಡೆದಂತಹ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಪ್ರಮುಖವಾಗಿ ಬಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಪೂಜ್ಯ ನಾಗರಾರ ಕೃಷ್ಣಮೂರ್ತಿ, ಬಿಎಂಆರ್ಡಿಎ ಸದಸ್ಯರಾದಂತಹ ಡಾಕ್ಟರ್ ಎಚ್.ಎಂ. ಸುಬ್ಬರಾಜು, ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ಹೂಡಿ ಚಿನ್ನಿ, ಭೀಮ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ಶ್ರೀಕಾಂತ್ ರಾವಣ್ ಹಾಗೂ ಟೌನ್ ಬ್ಯಾಂಕ್ ನಿರ್ದೇಶಕರಾದಂತಹ ನಾಗರಾಜ್ ಸೇರಿದಂತೆ ಸಹಸ್ರಾರು ಸಂಖ್ಯೆಯ ಅಭಿಮಾನಿ ವರ್ಗ ಆಗಮಿಸಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಕೇಕ್ ತಿನ್ನಿಸುವ ಮೂಲಕ ನೂರ್ಕಾಲ ಸುಖವಾಗಿ ಸಮೃದ್ಧಿಯಾಗಿ ನಗುನಗುತ್ತಾ ಬಾಳಲಿ ಎಂದು ಶುಭವನ್ನ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಟೌನ್ ಬ್ಯಾಂಕ್ ನಿರ್ದೇಶಕರಾದಂತಹ ನಾಗರಾಜ್ ರವರು ಮಾತನಾಡ್ತಾ, ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ರಮೇಶ್ ಅವರು ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ, ಅದೇ ರೀತಿ ತಾಲೂಕು ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರು ಸಹ ಆಗಿ ರಾಜಕೀಯವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭವನ್ನ ಹಾರೈಸಿದ್ರು. ಅಷ್ಟೇ ಅಲ್ಲದೆ ಶುಭಾಶಯವನ್ನ ಪಡೆದುಕೊಂಡಂತಹ ರಮೇಶ್ ಅವರು ಮಾತನಾಡ್ತಾ, ಸಹಸ್ರಾರು ಅಭಿಮಾನಿಗಳು ಇಂದು ಆಗಮಿಸಿ ನನಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿ ಶುಭವನ್ನ ಹಾರೈಸಿದ್ದಾರೆ. ಎಲ್ಲರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅಂತ ತಿಳಿಸಿದ್ರು. ಹೊಸಕೋಟೆ ತಾಲೂಕು ಪೂಜ್ಯ ನಾಗರಾರ ಗ್ರಾಮದ ರಮೇಶ್ ಅವರು ಇವರು ಏನು ದೊಡ್ಡಘಟನಬೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ, ಸಾಮಾಜಿಕ ಚಳವಳಿಯ ಹೋರಾಟಗಾರರಾಗಿ, ದಲಿತ ಸಂಘಟನೆಗಳಲ್ಲೂ ಬಹಳಷ್ಟು ಸಂಘಟನೆಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಏನು ದಲಿತರ ಕುಂದುಕೊರತೆಗಳನ್ನು ಸಹ ಇವರ ಗಮನದಲ್ಲಿ ಇಟ್ಕೊಂಡು ಎಲ್ಲಾ ರೀತಿಯ ಅನುಕೂಲವನ್ನ ಮಾಡಿ ಅವರೆಲ್ಲರೂ ಕೂಡ ನೆರವನ್ನು ನೀಡಿ, ಆರ್ಥಿಕವಾಗಿ ಆಗ್ಬೋದು, ಶೈಕ್ಷಣಿಕವಾಗಿ ಆಗ್ಬೋದು, ಎಲ್ಲಾ ರೀತಿಯ ನೆರವನ್ನು ನೀಡಿ ಇವರ ಏನು ಇವತ್ತಿನ ದಿವಸ ಪೂಜ್ಯ ನಾಗರಾರ ಗ್ರಾಮದಲ್ಲಿ ರಮೇಶ್ ಅವರ 42ನೇ ವರ್ಷದ ಹುಟ್ಟುಹಬ್ಬವನ್ನ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಇಡೀ ತಾಲೂಕಿನಾದ್ಯಂತ ಎಲ್ಲ ಮುಖಂಡರು ಬಂದು ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ನೀವು ನಿರಂತರವಾಗಿ ಈ ಸೇವೆಯನ್ನು ಮುಂದುವರಿಸ್ಕೊಂಡ್ ಬನ್ನಿ. ಇಡೀ ರಾಜ್ಯದಲ್ಲಿ ತಮ್ಮ ಒಂದು ಏನು ಹುಟ್ಟುಹಬ್ಬದ ಒಂದು ಮಾದರಿ ಆಗಲಿ, ಎಲ್ಲ ಜಾತಿ ಜನಾಂಗದ ನಾಯಕರುಗಳು ಸಹ ಬಂದು ಇವತ್ತಿನ ದಿವಸ ಇವರ ಹುಟ್ಟುಹಬ್ಬನ ಹಾರೈಸಿ ನಿಮಗೆ ದೇವರು ಒಳ್ಳೇದು ಮಾಡಲಿ, ಉತ್ತಮವಾದ ಕಾರ್ಯವನ್ನು ಮಾಡಲಿ, ನಿಮ್ಮ ರಾಜಕೀಯವಾಗಿ ಅತ್ಯುತ್ತಮ ಸ್ಥಾನವನ್ನು ಅಲಂಕರಿಸಲಿ. ನೀವು ಸಹ ಏನು ಜನರಲ್ಲಿ ಸಾಮಾನ್ಯರಾಗಿ ಮತ್ತು ಸಾಮಾಜಿಕ ಚಳುವಳಿಯಲ್ಲಿ ಕೂಡ ಮುಂದುವರೆದು ಈ ಏನು ಗ್ರಾಮ ಪಂಚಾಯತಿಯ ಮುಂದಿನ ನಡೆಯುವಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಎಲ್ಲ ರೀತಿಯ ಹುದ್ದೆಗಳನ್ನ ನೀವು ಅನುಭವಿಸಿ ನಮ್ಮ ಏನು ದೀನ ದಲಿತರಿಗೆ ಮತ್ತು ಎಲ್ಲಾ ರೀತಿಯ ಬಡಬಗರಿಗೆ ಮತ್ತು ಎಲ್ಲಾ ರೀತಿಯ ವಿದ್ಯಾರ್ಥಿ ವರ್ಗದವರು ಕೂಡ ನೀವು ಅನುಕೂಲ ಮಾಡಿಕೊಡಿ ಅಂತೇಳಿ ನಾವೆಲ್ಲ ಆಶೀರ್ವಾದ ಮಾಡಿದ್ದೀವಿ. ಅದ್ರ ಜೊತೆಗೆ ಇಡೀ ತಾಲೂಕಿನಾದ್ಯಂತ ಏನು ಜನಗಳು ಮತ್ತು ಮುಖಂಡರು ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ 42ನೇ ಹುಟ್ಟುಹಬ್ಬದ ಆಶೀರ್ವಾದವನ್ನು ಮಾಡ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ನಾವೆಲ್ಲರೂ ಕೋರ್ತಾ ಇದ್ದೇವೆ. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ನನ್ನ ಅಣ್ಣ ತಮ್ಮಂದಿರು, ನಮ್ಮ ಗ್ರಾಮಸ್ಥರು, ನಮ್ಮ ತಾಲೂಕಿನ ನಾಯಕರು, ಮುಖಂಡರು ಹಾಗೂ ಕೃಷ್ಣಮೂರ್ತಿ ಅಣ್ಣವರು, ಸುಬ್ಬಣ್ಣವರು, ನಾಗರಾಜಣ್ಣವರು, ಬೀರಪ್ಪಣ್ಣವರು, ನನ್ನ ಸ್ನೇಹಿತರು ಎಲ್ಲ ಬಂದು ನನಗಿಷ್ಟು ವಿಜೃಂಭಣೆಯಿಂದ ಬರ್ತಡೇ ಆಚರಣೆ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು.